ಈಗ ಕಾಲ ಬದಲಾಗ್ತಾ ಇದ್ದ ಹಾಗೇನೆ ಅದಕ್ಕೆ ಸರಿಯಾಗಿ ನಾವು ಕೂಡ ಬೇಕಾದಂತ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ಮಾತಿರೇಗ್ಲ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕೃಷಿಯ ವಿಡಿಯೋಗೆ ನಿಮ್ಗೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾನು ಪುತ್ತೂರು ತಾಲೂಕಿನ ಕಾವಿನಲ್ಲಿದ್ದೇನೆ ಸ್ನೇಹಿತರೆ. ಇಲ್ಲಿ ಕಾವಿನಲ್ಲಿ ನನ್ನ ವಾಸುದೇವ ಮೂಡತ್ತಾಯ ಅವರ ಮನೆಯಲ್ಲಿದ್ದೇನೆ. ಅಡಿಕೆ ಬೆಳೆಗಾರರಿಗೆ ಅಡಿಕೆ ಕೊಯ್ಯುವಂತ ಅಡಿಕೆ ಕೊಯ್ಲಿನ ಸೀಸನ್ ಈಗ. ನಮಗೆ ಅಡಿಕೆಯನ್ನು ತೋಟದಿಂದ ಹೆಕ್ಕಿ ತರಬೇಕಾದ್ರೆ ತುಂಬಾ ಕಷ್ಟ. ಅಂದ್ರೆ ತೋಟ ಕೆಳಗಡೆ ಡೌನ್ ಅಲ್ಲಿ ಇರ್ತದೆ. ಡೌನ್ ಅಲ್ಲಿ ಇರುವಂತ ಅಡಿಕೆಯನ್ನು ನಾವು ಮೇಲೆಗೆ ತರಬೇಕು. ಕೆಲವರು ಮಾರ್ಗ ಎಲ್ಲ ಮಾಡಿ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ. ಆದ್ರೆ ಇನ್ನು ಕೆಲವರಿಗೆ ಮಾರ್ಗದ ವ್ಯವಸ್ಥೆ ಮಾಡ್ಲಿಕ್ಕೆ ಆಗುದಿಲ್ಲ. ಅಡ್ಡ ತೋಡೆಲ್ಲ ಇರ್ತದೆ, ಜಾಸ್ತಿ ಅಪ್ಪೆಲ್ಲ ಇರ್ತದೆ. ಹಾಗಿರುವಾಗ ಕಷ್ಟ ಆಗ್ತದೆ ಮಾರ್ಗದ ವ್ಯವಸ್ಥೆ ಎಲ್ಲ ಮಾಡ್ಲಿಕ್ಕೆ. ಆ ತರ ತೋಟದಿಂದ ಅಡಿಕೆಯನ್ನು ಮೇಲೆಗೆ ಮಾರ್ಗ ಇಲ್ಲದೇನೆ ತರುವಂತ ಇನ್ನೊಂದು ಸುಲಭದ ಉಪಾಯ ಸ್ನೇಹಿತರೆ, ರೋಪ್ ಸಿಸ್ಟಮ್ ಅಂತ. ರೋಪಲ್ಲಿ ನಮಗೆ ಅಡಿಕೆಯನ್ನು ಎಷ್ಟು ಲೋಡ್ ಇದ್ರೂ ಕೂಡ ನಾವು ಜನ ಕಡಿಮೆ ಸಾಕು. ಈಗ 10 ಜನ ಇದ್ರೆ ಒಂದು 5 ಜನದಲ್ಲಿ ನಾವು ಅಡಿಕೆಯನ್ನು ಮೇಲೆ ತರುವಂತ ಒಂದು ವ್ಯವಸ್ಥೆಯನ್ನು ಮಾಡಬಹುದು. ಸೊ ಆ ರೋಪ್ ಸಿಸ್ಟಮ್ ಇಲ್ಲಿ ಯಾವ ತರ ಮಾಡಿದ್ದಾರೆ ಅಂತ ನಾವು ನೋಡಿಕೊಂಡು ಬರುವ ಸ್ನೇಹಿತರೆ, ಬನ್ನಿ. ಅದನ್ನು ಅತಿ ಸುಲಭವಾಗಿ 1 ನಿಮಿಷದಲ್ಲಿ ಕೆಳಗಿಂದ ಮೇಲೆಗೆ ಬರ್ತದೆ ಇದು. ಈ ಸ್ವಿಚ್ ನಾವು ಈ ಕಡೆ ಮಾಡಿದ್ರೆ ರೋಪ್ ಕೆಳಗಡೆ ಹೋಗ್ತದೆ. ತೋಟದಲ್ಲಿ ಅಲ್ಲಿ ಅಡಿಕೆ ಎಲ್ಲ ಲೋಡ್ ಮಾಡ್ಲಿಕ್ಕೆ ಅದನ್ನೇ ಈ ಬಟನ್ ಅನ್ನು ನಾವು ಈ ಕಡೆ ಮಾಡಿದ್ರೆ ಕೆಳಗಿಂದ ಮೇಲೆ ಬರ್ತದೆ. ವ್ಯವಸ್ಥೆ ತುಂಬಾ ಚಂದ ಉಂಟು. ನಮ್ಮ ತೋಟ ಭಾರಿ ಹೊಂಡದಲ್ಲಿ ಉಂಟು. ಈಟು ಮತ್ತೆ ಅಡಿಕೆ ತೆಂಗು ಯಾವುದನ್ನೇ ತರಬೇಕಿದ್ರೆ ಭಾರಿ ಕಷ್ಟ. ಹೊತ್ಕೊಂಡು ಬರಬೇಕು. ಮೇಲೆ ಮುಟ್ಟುವಾಗ ದಮ್ಮು ಕಟ್ಟಿ ಹೋಗ್ತದೆ. ಅದಕ್ಕೆ ಒಂದು ಯಾರೋ ಹೇಳಿದ್ರು ಬೇರೆ ಕಡೆ, ನನ್ನ ಮಗ ಅಲ್ಲಿ ಕೃಷಿಗೆ ಸಂಬಂಧಪಟ್ಟ ವಸ್ತುಗಳನ್ನೆಲ್ಲ ಸಾಗಾಟಕ್ಕೆಲ್ಲ ಈ ರೋಪ್ ವೇ ಇದರಲ್ಲಿ ಭಾರಿ ಕಮ್ಮಿ ಲೇಬರ್ನಲ್ಲಿ ಸಾಗಾಟ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ವಿಷಯ ತಿಳಿದು ಹಾಗೆ ಬೇರೆ ಕಡೆ ಹೋಗಿ ನೋಡಿ ಬಂದು ಮತ್ತೆ ಹೆಚ್ಚಿನ ಅಂಶ ನಾರಂಬಾಡಿ ಅವರನ್ನು ಕಾಣ್ತದೆ. ಅವರನ್ನ ಸಂಪರ್ಕಿಸಿ ನಾರಂಬಾಡಿ ಹಾಗೆ ಸಂಪರ್ಕಿಸಿ ಮತ್ತೆ ಅಲ್ಲಿ ಬಂದವರು ಇಲ್ಲಿ ಎಲ್ಲ ಹೀಗೆ ಮಾಡಬೇಕು ಅಂತ ಹೇಳಿ ಒಂದು ಕೆಳಗೊಂದು ಪೋಲ್ ಮೇಲೊಂದು ಪೋಸ್ಟ್ ಹಾಕಿ ಅದಕ್ಕೆ ಕಾಂಕ್ರೀಟ್ನೆಲ್ಲ ಬಂದು ಮಾಡಿ ಮತ್ತೆ ಸ್ವಲ್ಪ ದಿನ ಕಳೆದು ಅವರು ಮೋಟಾರು 1.5 ವರ್ಷದ ಮೋಟಾರು ಮತ್ತೆ ಅದಕ್ಕೆ ಬೇಕಾದ ಕೇಬಲ್ ಬಾಕಿ ಪರಿಕರಗಳೆಲ್ಲ ತಂದು ಫಿಟ್ ಮಾಡಿದ್ದಾರೆ.
ಇದಕ್ಕೂ ಅಷ್ಟೇ ಭಾರಿ ಸುಲಭದಲ್ಲಿ ಬರ್ತದೆ, ಯಾರಿಗೂ ಏನು ದಮ್ಮು ಕಟ್ಟುವ ಪ್ರಮೇಯ ಇಲ್ಲ. ನನಗೆ ತಾಕತ್ತಿದ್ದಾಗ ನಾನು ಕೊಡ್ತಾ ಇದ್ದೆ, ನನಗೆ ತಾಕತ್ತ ಹೋದಂತ ಮಗ ಬರ್ತಿದ್ದ, ಅವನಿಗೂ ಕಷ್ಟ ಆಗ್ತದೆ ಅಂತೇಳಿ ನಾವು ವ್ಯವಸ್ಥೆ ಮಾಡಿಕೊಂಡದ್ದು. ಭಾರಿ ಪ್ರಯೋಜನ ಉಂಟು ಇದಕ್ಕೆ. ಜನರೇಟರ್ ವ್ಯವಸ್ಥೆ ಉಂಟು, ಮ್ಯಾನ್ಯಲ್ಲೂ ಉಂಟು. ಅದೇ ಜನರೇಟರ್ ಏನಾದ್ರು ಕೈ ಕೊಟ್ಟರೆ ಸರಕು ಕೆಳಗಿಂದ ಮೇಲೆ ಬರುವಾಗ ಅರ್ಧದಲ್ಲಿ ನಿಂತರೆ ಲೋಡ್ ಜಾಸ್ತಿ ಆಗ್ತದಲ್ಲ, ಹಾಗೆ ಅದನ್ನು ಕನೆಕ್ಷನ್ ತಪ್ಪಿಸಿ ಹ್ಯಾಂಡ್ಲಲ್ಲಿ ತಿರುಗಿಸಿ ತರಬೇಕಾದ್ರೆ ಅದು ಸ್ವಲ್ಪ ಶ್ರಮದ ಕೆಲಸ. ಜನರೇಟರಿಂದ ಸ್ಟಾರ್ಟ್ ಆಗ್ತಾ ಇದ್ರೆ ನಮಗೇನು ತೊಂದರೆ ಇಲ್ಲ, ಕೂಡಲೇ ಸುಲಭದಲ್ಲಿ ಬರ್ತದೆ. ಹಾಗಾದ್ರೆ ಈ ವ್ಯವಸ್ಥೆ ಇದು ಮ್ಯಾನ್ಯುವಲ್ ಅಲ್ಲಿ ಸುಲಭ ಆಗ್ತದೆ, ಮತ್ತೆ ಅದು ಇಲ್ಲದ್ರೆ ನಿಮ್ಮ ಸ್ವಂತ ಜನರೇಟರ್ ಇಂದಲೂ ಕೂಡ ಇದನ್ನು ಹ್ಯಾಂಡಲ್ ಮಾಡಬಹುದು. ಮ್ಯಾನ್ಯುವಲ್ ಅಲ್ಲಿ ಸುಲಭ ಆಗುದಿಲ್ಲ, ಸ್ವಲ್ಪ ಶ್ರಮ ಜಾಸ್ತಿ ಆಗ್ತದೆ. ಅದೇ ಮ್ಯಾನ್ಯುವಲ್ ಅಲ್ಲಿ ಕಷ್ಟ ಜಾಸ್ತಿ ಆಗ್ತದೆ. ಆದ್ರೆ ನಮಗೆ ಕರೆಂಟಿನ ಉಪಯೋಗ ಇಲ್ಲದೇನೆ ಯಾವುದು ಕೂಡ ಬೇಡದೆ ನಮಗೆ ಮ್ಯಾನ್ಯುವಲ್ ಮತ್ತು ಜನರೇಟರ್ ಎರಡು ಇದ್ರೆ ನಮಗೆ ಸುಲಭ ಆಗ್ತದೆ. ಹೌದು. ಸಾಮಾನ್ಯ ಒಂದು ಎಷ್ಟು ಕೆಪಾಸಿಟಿ ಉಂಟು ಇದಕ್ಕೆ? ಅಡಿಕೆ ಕೆಳಗಿಂದ ಮೇಲೆ 160 ತನಕ ನಾವು ತಂದಿದ್ದೇವೆ, ಮೇಲಿಂದ ಕೆಳಗೂ 160 ಈಟಿನ ಗೋಣಿ. 1 ಕ್ವಿಂಟಲ್ 60 kg. 1 ಕ್ವಿಂಟಲ್ 60 ಕಿಲೋ ಹೆಚ್ಚು ಹಾಕಿದ್ರೆ ಇಲ್ಲಿ ತಾಗ್ತದೆ. ಓಕೆ, ಈಗ ನಾವು ಇದು ನೋಡ್ತಾ ಇರೋದು ಇದು ಮ್ಯಾನುವಲ್ ಸಿಸ್ಟಮ್. ನಾವೀಗ ಡೀಸೆಲ್ ಪಂಪ್ ಎಲ್ಲ ಸ್ಟಾರ್ಟ್ ಮಾಡ್ತೇವಲ್ಲ, ಅದೇ ರೀತಿ ಇದನ್ನು ಓಕೆ ಈ ತರ ಮಾಡಿದ್ರೆ ಜನರೇಟರ್ ಇಲ್ಲದ್ರೆ ಕೂಡ ನಾವು ಮ್ಯಾನುವಲ್ ಆಗಿ ನಾವು ಇದನ್ನು ಕೆಳಗಿಂದ ಮೇಲೆ ಎಳಿಬಹುದು. ಇದು ಮತ್ತೆ ಹ್ಯಾಂಡಲ್ ಲಾಕ್. ನಮಗೆ ಏನಾದ್ರು ಕೈ ಬಚ್ಚಿತ್ತು ಅಂತ ಹೇಳಿದ್ರೆ ಅರ್ಧದಲ್ಲಿ ನಾವು ಇದನ್ನು ಮೇಲೆ ಮಾಡಿದ್ರೆ ಆಯ್ತು. ಇದನ್ನು ಮೇಲೆ ಮಾಡಿ ಇಲ್ಲೊಂದು ಲಾಕ್ ಉಂಟು, ಈ ಲಾಕ್ ಅನ್ನು ಇದಕ್ಕೆ ಈಗ ಲಾಕ್ ಮಾಡಿದ್ರೆ ಇಲ್ಲಿ ಚಕ್ರ ತಿರುಗುದಿಲ್ಲ. ಮತ್ತೆ ನಾವು ಇದನ್ನು ಮೇಲೆ ಮಾಡಿರ್ತೇವೆ, ಮೇಲೆ ಮಾಡಿದ್ರೆ ಅಲ್ಲಿಗೆ ಮೇಲೆ ಬರೋದು ಸ್ಟಾಪ್ ಆಗ್ತದೆ. ಯಾಕಂದ್ರೆ ಕೈಯೆಲ್ಲ ಬಚ್ಚಿ 1.5 ಕ್ವಿಂಟಲ್ ನಾವು ಮೇಲೆಗೆ ತರುವಾಗ ಕೈ ಬಚ್ಚಿತದಲ್ವಾ, ಆಗ ಇದು ತುಂಬಾ ಹೆಲ್ಪ್ ಆಗ್ತದೆ. ಈ ಮಿಷನ್ ತಂದಿರೋದು ಮುಳ್ಳೇರಿಯಾದ ನಾರಂಬಾಡಿಯಿಂದ. ನಿಮ್ಗೆ ಯಾರಿಗಾದರೂ ಈ ಮಿಷನ್ ಬೇಕಿದ್ದರೆ ನಾನು ಡಿಸ್ಪ್ಲೇ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ಮಿಷನ್ನ ಕಂಪ್ಲೀಟ್ ಇನ್ಸ್ಟಾಲೇಷನ್ ಕೆಲಸ ಅವರೇ ನೋಡಿಕೊಳ್ತಾರೆ. ನಾವು ಜಸ್ಟ್ ಆರ್ಡ್ರ್ ಕೊಟ್ಟು ಹಣ ಕೊಟ್ಟರೆ ಆಯಿತು, ಅವರೇ ಬಂದು ಫಿಟ್ ಮಾಡಿ ಕೊಡ್ತಾರೆ. ನಮಗಿಂತ ಟೆನ್ಷನ್ ಇರೋದಿಲ್ಲ. ಇದು ಕೂಡ ವ್ಯವಸ್ಥೆ ತುಂಬಾ ಚೆಂದ ಉಂಟು. ಒಂದು ನೀರಿನ ಬಾಟ್ಲಿ ಕೂಡ ಇದರಲ್ಲಿ ಇಟ್ಕೊಂಡು ಹೋಗಬಹುದು. ಗೊಬ್ಬರ ಗ್ಯಾಸ್ ನೋಡಿ ಸ್ನೇಹಿತರೆ, ಈಗ ಎಲ್ಲಿಯೂ ಇಲ್ಲ, ಬಾರಿ ಅಪರೂಪದಲ್ಲಿ ಕಾಣ ಸಿಗುವಂತದ್ದು. ದನಗಳಿರುವಲ್ಲಿ ಕೆಲವು ಕಡೆ ಗೋಬರ್ ಗ್ಯಾಸ್ ಇವತ್ತಿಗೂ ಚಾಲ್ತಿಯಲ್ಲಿದೆ. ಒಂದು ಸಮಯದಲ್ಲಿ ಹಳ್ಳಿಯಲ್ಲಿ ಎಲ್ಲರ ಮನೆಯಲ್ಲಿ ಕೂಡ ಇದ್ದಂತದ್ದು ಗೋಬರ್ ಗ್ಯಾಸ್. 30 ವರ್ಷ ಆಯ್ತು ಇಲ್ಲಿ. ಮನೆ ಹೆಂಗಸರಿಗೆ ಹೊಗೆ ರಹಿತ ಅಡುಗೆ ಏನು ವಿಶೇಷ ಖರ್ಚಿಲ್ಲ. ನನಗೆ ಇಲ್ಲಿ ಕಟ್ಟಿಗೆ ಮಾಡುವ ಕ್ರಮವೇ ಇಲ್ಲ, ನಾನು ಎಲ್ಲ ಇದರಲ್ಲೇ ಆಗ್ತಾ ಉಂಟು. ಮತ್ತು LPG ಗ್ಯಾಸು ಉಂಟು, ಆದರೆ ಹೆಚ್ಚಾಗಿ ಉಪಯೋಗ ಮಾಡೋದು ಗೋಬರ್ ಗ್ಯಾಸ್ ಇಲ್ಲಿ. ಒಳ್ಳೆ ಪ್ರಯೋಜನ ಉಂಟು. ಸಾಧಾರಣ 30 ವರ್ಷ ಆಯಿತು ನಾನು ಉಪಯೋಗ ಮಾಡೋದು. ಎಡೆಯಲ್ಲೊಮ್ಮೆ ರಿಪೇರಿಗೆ ಬಂದಿದೆ, ಡ್ರಮ್ ಸ್ವಲ್ಪ ಲೀಕ್ ಆಗಿ ಗ್ಯಾಸ್ ಎಲ್ಲ ಹೊರಗೆ ಹೋಗ್ತಿತ್ತು. ಅದನ್ನೊಮ್ಮೆ
ಸುಳ್ಳಿದ ಗಿರೀಶ್ ಭಾರದ್ವಾಜರಲ್ಲಿ ಹೇಳಿ ಅವರು ರಿಪೇರಿ ಮಾಡಿ ಕೊಟ್ಟಿದ್ದಾರೆ. ಅದು ರಿಪೇರಿ ಆಗಿ ಅಷ್ಟೇ ಒಂದು 15 ವರ್ಷ ಆಯ್ತು, ಏನು ಸಮಸ್ಯೆ ಆಗ್ಲಿಲ್ಲ. ಇಲ್ಲಿ ಇದರಲ್ಲಿ ಎಂತೆಲ್ಲ ಉಪಯೋಗ ಅಂದ್ರೆ ಮನೆಗೆ ಬೇಕಾದಂತ ಅಡಿಗೆ ಮನೆಗೆ ಬೇಕಾದಂತ ಅನ್ನ ಸಮೇತ ನಮಗೆ ಮಾಡ್ಲಿಕ್ಕೆ ಆಗ್ತದೆ. ಅನ್ನ ಪದಾರ್ಥ ಅಂದ್ರೆ ಗೋಬರ್ ಇದು ಗ್ಯಾಸಿನ ಸಿಲಿಂಡರ್ ಆಗ್ಲಿ ಕಟ್ಟಿಗೆ ಆಗ್ಲಿ ಬೇಕು ಅಂತ ಇಲ್ಲ, ಬೇಕು ಅಂತಿಲ್ಲ. ಮತ್ತೆ ಸೆಗಣಿಯ ಬಗ್ಗಡ ಉಂಟಲ್ಲ, ಅದನ್ನ ನಾವು ಟ್ಯಾಂಕಿನಲ್ಲಿ ಸಂಗ್ರಹಿಸಿ ತೋಟಕ್ಕೆ ಇಲ್ಲಿಂದ ಮೇಲಿಂದ ತೋಟ ಗುಂಡಿಯಲ್ಲಿದ್ದು ನಮ್ಮ ಮನೆ ಎತ್ತರದಲ್ಲಿ ಇರುವುದರಿಂದ ಸಾಗಾಟಕ್ಕೆ ಪಂಪ್ ಅವಶ್ಯಕತೆ ಇಲ್ಲ. ಇಲ್ಲಿ ಗೇಟ್ ವಾಲ್ ತೆಗೆದ್ರೆ ಸರಿ, ಅಲ್ಲಿ ಹೋಗಿ ಬುಡ ಬುಡ ಬಿಡ್ಲಿಕ್ಕೂ ಆಗ್ತದೆ. ಅಂದ್ರೆ ಸ್ಲರಿ ಹೇಳ್ತಾ ಇರೋದು, ಸ್ಲರಿ ಬಗ್ಗಡ ಅಂದ್ರೆ ಸ್ಲರಿ. ಅದನ್ನ ನೀರು ಮಾಡಿ ಬಿಟ್ರೆ ತೋಟಕ್ಕೆ ಇಲ್ಲಿಂದ ಹೋಗ್ತದೆ. ತೋಟದಲ್ಲಿ ಎಂತ ಡ್ರಿಪ್ ಏನಾದ್ರು ಮಾಡಿದ್ದೀರಾ ಅಥವಾ ಡ್ರಿಪ್ ಮಾಡ್ಲಿಲ್ಲ, ಅದಕ್ಕೆ ಟ್ಯಾಂಕಿ ಉಂಟಾ, ಪೈಪ್ ಉಂಟಲ್ಲ ಅದನ್ನ ಎಲ್ಲ ಜೋಡಿಸಿ ಬುಡ ಬುಡಕ್ಕೆ ಹಿಡಿಯುವ ವ್ಯವಸ್ಥೆ ಮಾಡಿದ್ದೇನೆ. ಪೈಪ್ ಅಲ್ಲಿ ಹಿಡಿಯುವಂತ ವ್ಯವಸ್ಥೆ. ಅಲ್ಲಿ ಎಂತ ಟ್ಯಾಂಕಿ ಆಗಿ ಉಂಟಾ ಅಥವಾ ಮೇಲೆ ಟ್ಯಾಂಕ್ ಇರುದು, ಅಲ್ಲಿಂದ ಇಲ್ಲಿಂದ ಗೇಟ್ ವಾಲ್ ತೆಗೆದ್ರೆ ಇಲ್ಲಿಂದ ಟ್ಯಾಂಕಿ ಹೋಗಿ ಬೀಳ್ತದೆ, ಟ್ಯಾಂಕಿಂದ ಪೈಪ್ ಡೈರೆಕ್ಟ್ ಬೇಕಾದಾಗೆ ಗೇಟ್ ವಾಲ್ ತಿರುಗಿಸಿ ನಾವು ಅದರಲ್ಲಿ ಬಿಟ್ರೆ ಆಯ್ತು. ಬಿಡುದು ಬುಡ ಬುಡಕ್ಕೆ ಹಿಡಿಯುದು. ಎಷ್ಟು ದಿನಕ್ಕೊಮ್ಮೆ ನಿಮ್ಗೆ ಅದು ಟ್ಯಾಂಕಿ ಫುಲ್ ಆಗಿ? ನಮಗೆ ಒಂದು 25 ದಿವಸ ಆಗ್ತದೆ ಟ್ಯಾಂಕ್ ಫುಲ್ ಆಗುವ. 15,000 ಲೀಟರ್ನ ನೀರಿನ ಟ್ಯಾಂಕಿ, ಅದೇ 25 ದಿವಸ ಒಮ್ಮೆ ಫುಲ್ ಆಗ್ತದೆ. ಆವಾಗ ನಾವು ತೋಟಕ್ಕೆ ಬಿಡ್ತೇವೆ. ಮತ್ತೆ 2 ಜನ ಬೇಕು, ಇಲ್ಲಿಂದ ಮೇಲೆ ಒಬ್ಬ ಅದನ್ನ ಅದೇ ಮಿಕ್ಸ್ ಮಾಡಿ ಕೊಡ್ಬೇಕು, ಇಲ್ಲದೆ ಬರೀ ನೀರೇ ಹೋಗ್ತದೆ. ಹಾಗೆ ಅಡ್ಡಿಯ ತೇವಾಂಶ ಮತ್ತು ಮೇಲಿನ ತೇವಾಂಶ ಮಿಕ್ಸ್ ಆಗಿ ಅದು ಕೆಳಗೆ ಹೋಗುವ ಹಾಗೆ ಕೆಳಗೆ ಒಬ್ಬ ಹಿಡಿಲಿಕ್ಕೆ ಹೋಗ್ಬೇಕು. ಹಾಗೆ 2 ಜನ ಬೇಕು. ಅಡಿಕೆಗೆಲ್ಲ ತುಂಬಾ ಒಳ್ಳೇದಲ್ಲ ಇದು ಸ್ಲರಿಯಲ್ಲಿ? ಅಡಿಕೆಗೆ ಅಂತಲ್ಲ, ಎಲ್ಲದಕ್ಕೂ ಒಳ್ಳೆಯದು, ಉತ್ಕೃಷ್ಟ ಗೊಬ್ಬರ ಅಂತ ಹೇಳ್ಬೋದು. ನನಗೆ ಸಾಧಾರಣ ಸುಮಾರು ವರ್ಷ ಆಯ್ತು ನಾನು ಈ ವ್ಯವಸ್ಥೆ ಮಾಡಿ. ಯಡಿಯೂರಪ್ಪನವರು ಮೊದಲನ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಸಬ್ಸಿಡಿ ಎಲ್ಲ ಕೊಟ್ಟಿದ್ದಾರೆ ಅಡಿಕೆ, ನಾನು ಉಪಯೋಗ ಮಾಡಿದ್ದೇನೆ, ನನಗೆ ಉಪಯೋಗಕ್ಕೆ ಬಂದಿದೆ. ಆ ನಂತರ ನಾನು ಬೇರೆ ಗೊಬ್ಬರ ಹೊರುವ ಕೆಲಸ ಎಲ್ಲ ಇಲ್ಲ, ಪೈಪ್ನಲ್ಲೇ ಹೋಗುದು. ಬಾರಿ ಅದಲ್ಲೂ ಅಷ್ಟೇ ಕೆಲಸ ಸುಮಾರು ಉಳಿತಾಯ ಆಗಿದೆ. ಈಗ ನಾವು ಕೂಡ ನೋಡಿದ ಪ್ರಕಾರ ನೀವು ಕೂಡ ಗೋಪ್ರೇಮಿ, ಯಾಕೆಂದ್ರೆ ನಾವು ಸಣ್ಣ ವಯಸ್ಸಿಂದಲೂ ನೋಡ್ತಾ ಇದ್ದೇವೆ. ನೀವು ಇವತ್ತಿನ ತನಕ ಗೋವನ್ನು ಸಾಕ್ತಾ ಇದ್ದೀರಿ, ಎಷ್ಟು ಕಷ್ಟ ಆದ್ರೂ ಕೂಡ. ಯಾಕೆಂದ್ರೆ ಗೋವು ಬೇಕು, ಒಂದು ಸ್ಲರಿ ಇದೆಲ್ಲ ಬೇಕು ಅಂತ ಹೇಳಿ. ಗೋವಿನ ಉಪಯೋಗ ತುಂಬಾ ಉಂಟು ನಿಮಗೆ. ಅದೇ ಗೋವು ಇದ್ರೆ ಬೇರೆ ಗೊಬ್ಬರೇ ನಮಗೆ ಬೇಕು ಅಂತಿಲ್ಲ, ಅದರದ್ದೇ ಸಾಕು ನಮಗೆ. ನನಗೆ ಸಾಧಾರಣ ಆವರೇಜ್ ಈಲ್ಡ್ ಸಿಗ್ತಾ ಇದೆ. ಕೃಷಿ ತೋಟಕ್ಕೆ ಬೇಕಾದಂತಹ ಗೊಬ್ಬರ ಸ್ಲರಿ ಎಲ್ಲ ನಾವು ಗೋವಿಂದ ತಗೊಳ್ಬಹುದು. ಗೊಬ್ಬರ ಹೊರಗಿಂದ ತರೋದು ಕಡಿಮೆ, ತರುವುದೇ ಇಲ್ಲ. ತರಕಾರಿ ಏನಾದ್ರು ಸ್ವಲ್ಪ ತರಕಾರಿ ಕೂಡ ಮಾಡಿದ್ದೇನೆ, ಮೊದಲಿನ ಹಾಗೆ ಎಲ್ಲ ಆಗುದಿಲ್ಲ. ಈಗ ಹೆಗ್ಗಣ ಆದ್ರೆ ಕಾಟ ಎಲ್ಲ ತುಂಬಾ ಉಂಟು. ಈಗ ಹೆಗ್ಗಣ ಹಂದಿ ಎಲ್ಲ ಉಂಟು, ನವಿಲುದ್ದು ಕಾಟ ಉಂಟು, ಅದು ಸ್ವಲ್ಪ ಸ್ವಲ್ಪ ಸಿಗ್ತಾ ಉಂಟು. ಬೆಂಡೆಕಾಯಿ ಬದನೆ ಅದು ಖರ್ಚಿಲ್ಲದ ನಮ್ಗೆ ಆಗ್ತಾ ಉಂಟಲ್ಲ. ಅದೇ ಅಲ್ಲಿ ಮೇಲೆ ಹಟ್ಟಿರುವಂತದ್ದು ಸ್ನೇಹಿತರೆ, ದನದ ಸೆಗಣಿಯನ್ನು ತಗೊಂಡು ಇಲ್ಲಿ ಬಂದು ಈ ಟ್ಯಾಂಕಿ ಒಳಗೆ ಹಾಕಬೇಕು. ಇದರಲ್ಲಿ ನೀರು ಹಾಕಿ ಅದನ್ನು ಕಲಡಿಸಿ ಅದರ ಕಸವನ್ನೆಲ್ಲ ನಾವು ಇದು ಬೇರೆ ಹಾಕಬೇಕು. ದನದ ಸೆಗಣಿಯನ್ನು ನಾವು ಫುಲ್ ನೀರು ಮಾಡಬೇಕು. ನೀರು ಮಾಡಿದ ಮೇಲೆ ಅವು ಅಲ್ಲಿ ಒಂದು ಹೊಟ್ಟೆ ಉಂಟು, ಹೊಟ್ಟೆಯ ಮುಖಾಂತರ ಸ್ಲರಿ ನೀರು ಈ ಗೋಬರ್ ಗ್ಯಾಸ್ನ ಈ ಡ್ರಮ್ಮಿನ ಒಳಗೆ ಹೋಗ್ತದೆ. ಇದಕ್ಕೆ ನಾವು ಗೇರು ಬೀಜದ ಹಣ್ಣು ಕೂಡ ಹಾಕಬಹುದು. ಗ್ಯಾಸ್ ಜಾಸ್ತಿ ಬರ್ತದೆ, ಆಗ ಗ್ಯಾಸ್ ಅನಿಲ ಜಾಸ್ತಿ ಆಗ್ತದೆ. ಮತ್ತೆ ಇಲ್ಲಿ ಸೈಡಲ್ಲಿ ಎಲ್ಲ ಇರ್ತದೆ. ಇದರಲ್ಲಿ ಕೂಡ ಒಂದು ಲೆಕ್ಕ ಉಂಟು. ಇದರಲ್ಲಿ ಎಷ್ಟು ಫುಲ್ ಆಗುವಾಗ ಇಲ್ಲಿ ಒಂದು ಹೋಲ್ ಉಂಟು, ಆ ಹೋಲಿನ ಮುಖಾಂತರ ಎಕ್ಸ್ಟ್ರಾ ಜಾಸ್ತಿ ಆದ ಸ್ಲರಿ ನೀರು ನಮ್ಮ ತೋಟಕ್ಕೆ ಹೋಗ್ತದೆ. ಸೊ ಇದರಿಂದ ಬೆನಿಫಿಟ್ ನಾವು ಹೇಳುವುದಾದ್ರೆ ಇದರಲ್ಲಿ ಒಂದು ಗೋಬರ್ ಗ್ಯಾಸ್ ಕೂಡ ಆಗ್ತದೆ, ತೋಟಕ್ಕೆ ಬೇಕಾದಂತ ಸ್ಲರಿ ಕೂಡ ಆಗ್ತದೆ, ಖರ್ಚಿಲ್ಲದೇನೆ. ನಾವೀಗ ಇಲ್ಲಿ ನೋಡ್ತಾ ಇದ್ದೇವೆ ಸ್ನೇಹಿತರೆ, ಅದಕ್ಕೆಲ್ಲ ಬಂದು ಅಂಗಳಕ್ಕೆ ಬಿದ್ದಿದೆ. ಮಳೆಗೆ ಕೂಡ ಒದ್ದೆ ಆಗ್ಲಿಕ್ಕೆಲ್ಲ ನಮಗೆ ಪುರ್ಸೊತ್ತಿರುವಾಗ ಆ ನಂತರ ನಾವು ಇದನ್ನು ಬಿಡಿಸಿ ಎಲ್ಲ ವ್ಯವಸ್ಥೆ ಮಾಡಿದ್ರೆ ಆಯ್ತು. ಅತ್ಯಂತ ಸುಲಭವಾಗಿ ತೋಟದಿಂದ ಮನೆಗೆ ಅಡಿಕೆ ಬಂದು ಬೀಳ್ತದೆ ಸ್ನೇಹಿತರೆ. ಇಲ್ಲಿ ನಾವು ಈಗ ತೋಟದಲ್ಲಿದ್ದೇವೆ ಸ್ನೇಹಿತರೆ. ತೋಟದಲ್ಲಿ ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಿ, ಇದು ಸ್ವಲ್ಪ ಸಣ್ಣ ಸೈಜಿನ ಕಂಬ. ಯಾಕಂದ್ರೆ ಇಲ್ಲಿ ಜಾಸ್ತಿ ಎತ್ತರದಲ್ಲಿ ಹಾಕ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಾವು ಇದು ಡೌನ್ ಅಲ್ಲಿ ಇರೋದು, ಅದು ಎತ್ತರದಲ್ಲಿ ಇರುವಂತದ್ದು. ಅಲ್ಲಿ ಮೇಲೆ ನಾವು ಮನೆಯಲ್ಲಿ ಎತ್ತರದ ಕಂಬ ಹಾಕ್ಬೇಕು, ಇಲ್ಲಿ ಡೌನಿನ ಕಂಬ ಹಾಕ್ಬೇಕು. ಇಲ್ಲಿಯ ಪ್ರೊಸೀಜರ್ ನೋಡಿ ಸ್ನೇಹಿತರೆ, ಇಲ್ಲಿ ಆ ರೋಪ್ ಉಂಟಲ್ಲ, ರೋಪ್ ಅನ್ನು ನೆಲಕ್ಕೆ ಒಂದು ಸಪೋರ್ಟ್ ಆಗಿ ಕೊಟ್ಟಿದ್ದಾರೆ, ಸ್ಟೇ ಆಗಿ ಕೊಟ್ಟು ಮತ್ತೆ ಇಲ್ಲಿ ರೋಪ್ ಎಲ್ಲ ಕನೆಕ್ಷನ್ ಮಾಡಿದ್ದು. ಇಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಿ, ಕಂಬದಿಂದ ಇಲ್ಲಿ ಕವರ್ ಮಾಡಿ ಈ ರೋಪ್ ಅನ್ನು ಮೇಲೆ ತಕೊಂಡು ಹೋಗುವಂತದ್ದು. ಸೊ ಈ ರೋಪ್ ಅಲ್ಲಿ ಅಡಿಕೆ ಮೇಲೆ ಹೋಗುವಂತದ್ದು, ಅದಕ್ಕೆ ಗ್ರಿಪ್ ಈ ಒಂದು ಕೊಂಡಿ. ಇದು ತಪ್ಪಲಿಕ್ಕಿಲ್ಲ, ಇದು ತುಂಬಾ ಸ್ಟ್ರಾಂಗ್ ಆಗಿ ಉಂಟು. ಈ ವ್ಯವಸ್ಥೆಗೆ ಒಂದು ಸಾಧಾರಣ 1,05,000 1,10,000 ಅರೌಂಡ್ ಇಷ್ಟು ಖರ್ಚಾಗ್ತದೆ. ಆದ್ರೆ ನಮಗೆ ಅಷ್ಟು ಖರ್ಚಾದರೂ ಟೆನ್ಷನ್ ಇಲ್ಲ ಸ್ನೇಹಿತರೆ, ಯಾಕಂದ್ರೆ 1.5 ಕ್ವಿಂಟಲ್ನಷ್ಟು ಇದು ಅಡಿಕೆಯನ್ನು ಒಂದೇ ಸಲದಲ್ಲಿ ಕೆಳಗಿನಿಂದ ಮನೆಗೆ ತಲುಪಿಸಿಕೊಡ್ತದೆ. 1.5 ಕ್ವಿಂಟಲ್ನಷ್ಟು ಅಡಿಕೆಯನ್ನು. ಎಲ್ಲರೂ ಮಾಡಿ ಆಯ್ತಾ ಸ್ನೇಹಿತರೆ, ಇಂಥದ್ದೊಂದು ತುಂಬಾ ಹೆಲ್ಪ್ ಆಗ್ತದೆ. ಅಲ್ಲಿ ಹೆಕ್ಕಿದಾಗಿನೇ ಇಲ್ಲಿ ಪ್ಯಾಕ್ ಮಾಡಿತು, ಇಲ್ಲಿ ಲೋಡ್ ಮಾಡಿತು, ಅಂದ್ರೆ ಯಾರು ಕೂಡ ಕಾಯ್ಬೇಕಾಗಿಲ್ಲ.
ಜಾಸ್ತಿ ಲೋಡ್ ಹಾಕ್ಲಿಕ್ಕಿಲ್ಲ ಸ್ನೇಹಿತರೆ. ಇನ್ಸ್ಟಾಲೇಷನ್ ಮಾಡುವಾಗ ಒಂದ್ಸಲ ಅವ್ರ ಹತ್ರ ಕೇಳಿದ್ರೆ ಆಯ್ತು, ಯಾರು ಇನ್ಸ್ಟಾಲೇಷನ್ ಮಾಡ್ತಾರೆ ಅವ್ರ ಹತ್ರ ಇದರ ಕೆಪಾಸಿಟಿ ಎಷ್ಟು ಉಂಟು ಅಂತ. ಅವ್ರು ಎಷ್ಟು ಹೇಳ್ತಾರೆ, 1 ಕ್ವಿಂಟಾಲ 1.5 ಕ್ವಿಂಟಾಲ ಎಷ್ಟು ಹೇಳ್ತಾರೆ ಅಷ್ಟೇ ನಾವು ಲೋಡ್ ಹಾಕ್ಬೇಕು. ಎಲ್ಲ ಕಟ್ ಆಗುವ ಸಾಧ್ಯತೆ ಉಂಟು, ಆದ್ರೆ ರೋಪ್ ಎಲ್ಲ ಕಟ್ ಆಗುದಿಲ್ಲ, ಆದ್ರೂ ಕರ್ಬದಷ್ಟು ಗಟ್ಟಿ ಇರ್ತದೆ. ಆದ್ರೂ ಕೂಡ ಕರ್ಬದಲ್ಲಿ ಇನ್ಸ್ಟಾಲೇಷನ್ ಮಾಡಿ ಕೊಟ್ಟಿದ್ದಾರೆ, ಇದೊಂದು ಬೆನಿಫಿಟ್ ಅಂತ ಹೇಳ್ಬಹುದು. ಏನಾದ್ರು ಅಡಿಕೆ ಮರ ಏನಾದ್ರು ಬಿದ್ರು ಕೂಡ ಇದು ಕಟ್ ಆಗ್ಲಿಕ್ಕಿಲ್ಲ, ಕರೆಕ್ಟ್ ಆಗಿ ಗಟ್ಟಿಯಲ್ಲಿ ಇರ್ತದೆ. ತೋಟದಲ್ಲಿ ಒಂದು ವ್ಯವಸ್ಥೆ ಮಾಡುದಾದ್ರೆ ತುಂಬಾ ಆಲೋಚನೆ ಮಾಡಬೇಕು. ತೋಟದಲ್ಲಿ ಏನಾದ್ರು ಸಮಸ್ಯೆ ಎಲ್ಲ ಆಗ್ತಾ ಇರ್ತದಲ್ಲ. ಇದೊಂದು ನೋಡ್ತಾ ಇದ್ದೀರಿ ಸ್ನೇಹಿತರೆ, ಇದೊಂದು ತೆಂಗಿನ ಮರ, ನೋಡಾಗ ತುಂಬಾ ಖುಷಿ ಆಯ್ತು. ನಮ್ಮ ತೋಟದಲ್ಲೇ ಸಿಕ್ಕಿದಂಥ ತೆಂಗಿನಕಾಯಿಯನ್ನು ನಾನು ಸಸಿ ಮಾಡಿ ನಟ್ಟದ್ದು. ಇದಕ್ಕೆ ನಾನು ಏನು ವಿಶೇಷ ಗೊಬ್ಬರ ಅಂತ ಹೇಳಿ ಏನು ಕೊಡುವುದಿಲ್ಲ. ಅಡಿಕೆ ಸಸಿಗಳಿಗೆಲ್ಲ ಕೊಟ್ಟ ಹಾಗೆ ಇದಕ್ಕೂ ಅಷ್ಟೇ, ನಾನು ವರ್ಷದಲ್ಲಿ 2 ಸರ್ತಿ 3 ಸರ್ತಿ ಹೆಚ್ಚಾದರೆ ಸ್ಲರಿ ಬಿಡ್ತೇನೆ ಪೈಪಿನ ಮುಖಾಂತರ. ಮತ್ತು ವರ್ಷದಲ್ಲಿ ಒಂದು 5-6 ಸೇರಿನಷ್ಟು ಸೂಟು ಮಣ್ಣು ಹಾಕೋದು. ಮತ್ತು ಸೊಪ್ಪು ಕಾಡು ಬಲ್ಲೆಗಳನ್ನೆಲ್ಲ ತಂದು ಹಾಕೋದು ಅಷ್ಟೇ. ಬೇರೆ ಏನು ವಿಶೇಷ ಮುತುವರ್ಜಿ ವಹಿಸಲಿಲ್ಲ, ತೊಂದರೆ ಇಲ್ಲ, ಒಳ್ಳೆ ಫಸಲು ಕೊಡ್ತಾ ಉಂಟು. ಒಂದು 25-30 ವರ್ಷ ಮೊದಲು ಸ್ವಲ್ಪ ರಾಸಾಯನಿಕ ಹಾಕ್ತಾ ಇದ್ರು, ಆದ್ರೆ ಈಗ ಸಾಧಾರಣ ಒಂದು 20-25 ವರ್ಷಗಳಿಂದ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ. ಮತ್ತೆ ನಾನು ನೋಡುವಾಗ ಒಮ್ಮೆ ಆಶ್ಚರ್ಯ ಆಯ್ತು, ಈ ತೆಂಗಿನ ಮರನೇ ಬೇಕಾದ್ರೆ ಉದಾಹರಣೆ ಸ್ನೇಹಿತರೆ, ಇದು ಈ ತರ ಒಂದು ತೋರ ಬರ್ಲಿಕ್ಕೆ ಹೇಗೆ ಸಾಧ್ಯ? ತೆಂಗಿನ ಮರ ಆ ಸೈಜ್ ಅಲ್ಲಿ ಉಂಟು ಸ್ನೇಹಿತರೆ. ಅಡಿಕೆ ಮರ ಕೂಡ ನೋಡಿ, ಇದರಲ್ಲಿ ಏನು ಸ್ಪೆಷಲ್ ಕೊಡ್ಲಿಲ್ಲ, ಈ ಮಣ್ಣಿನ ಸತ್ವ ಏನುಂಟು ಅದರಲ್ಲಿ ಇದೆ. ಒಂದೊಂದು ಅಡಿಕೆ ಮರ ಕೂಡ ನೋಡಿ ಸ್ನೇಹಿತರೆ, ರಾಸಾಯನಿಕ ಹಾಕಿದ ತೋಟದಲ್ಲಿ ಅಡಿಕೆ ಮರ ಸಪೂರ ಕಡ್ಡಿಯಾಗಿ ಇರ್ತದೆ. ಒಂದು ಗಾಳಿ ಮಳೆ ಎಲ್ಲ ಬಂದ್ರೆ ಅಡಿಕೆ ಮರ ಬಿದ್ದೋಯ್ತು. ಇದೊಂದು ಊರಿನ ಅಡಿಕೆ ಮರ ನೋಡಿ ಸ್ನೇಹಿತರೆ, ಯಾಕೆಂದ್ರೆ 4 ವರ್ಷ ಆಯ್ತು. 4 ವರ್ಷದಲ್ಲಿ ಇದರ ಒಂದು ಬೆಳವಣಿಗೆ ನೋಡಿ. ಸಾವಯವ ಕೃಷಿ ಹೇಗೆ ಅಥವಾ ಕಷ್ಟ ಉಂಟಾ ಹೇಗೆ ಉಂಟು ಅಂತ ನಾವು ವಾಸುದೇವ ಮೂಡುತ್ತೆ ಅವರ ಹತ್ರ ಒಂದು ಕೇಳಿಕೊಂಡು ಬರುವ ಸ್ನೇಹಿತರೆ. ಬನ್ನಿ, ಅವರ ಮಾತಿನಲ್ಲಿ ನಾವು ಇದನ್ನು ಕೇಳುವ. ಎಲ್ಲ ರೈತರಿಗೂ ಸಾವಯವ ಕೃಷಿಯೇ ಒಳ್ಳೆಯದು. ಈಗ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡ್ತಿದ್ದವರು ಸಡನ್ನಾಗಿ ಸಾವಯವಕ್ಕೆ ಇಳಿದ್ರೆ ಒಂದು 2-3 ವರ್ಷ ನಾವು ಹೇಗಾದರೂ ಸರಿದೂಗಿಸಿದರೆ ಮತ್ತೆ ನಮಗೇನು ರೋಗ ರುಜಿನಗಳೆಲ್ಲ ಕಮ್ಮಿ, ಮತ್ತು ಮಣ್ಣಿನ ಅಭಿವೃದ್ಧಿ ಆಗ್ತದೆ. ಎರೆಹುಳು, ನನ್ನ ತೋಟದಲ್ಲಿ ಎರೆಹುಳು ಕಂಡಾಬಿಟ್ಟು ಉಂಟು, ಆದರೆ ಎಂತ ಮಾಡೋದು, ಎಷ್ಟಾದರೂ ಇಲ್ಲಿ ಹಂದಿಗಳ ಕಾಟ ಬಂದು ಇಡೀ ತೋಟದಲ್ಲಿರುವ ಎರೆಹುಳುಗಳನ್ನೆಲ್ಲ ಲಗಾಡಿ ಕೊಡ್ತಾ ಉಂಟು. ಒಂದು ದಿವಸ ಬಾಕಿ ಇಲ್ಲ. ಆದರೂ ನಾನು ಸಾವಯವೇ ಉಪಯೋಗ ಮಾಡ್ತಾ ಇರುವುದರಿಂದ ಮಣ್ಣು ಗುಣಲಕ್ಷಣದಲ್ಲೆಲ್ಲ ಒಳ್ಳೆಯದುಂಟು. ಸಸಿಗಳು ನೋಡುವಾಗಲೇ ಗೊತ್ತಾಗ್ತದೆ ಹೇಗೆ ಉಂಟು ಅಂತ ಹೇಳಿ. ನಾನು ಹೇಳಬೇಕು ಅಂತಿಲ್ಲ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಡ. ರಾಸಾಯನಿಕ ಗೊಬ್ಬರ ಕೊಟ್ಟರೆ ನಿಧಾನಕ್ಕಾದರೂ ಅದು ಮಣ್ಣಿಗೆ, ಜನಗಳಿಗೂ ಅಷ್ಟೇ, ನಮ್ಮ ಆರೋಗ್ಯಕ್ಕೂ ಎಲ್ಲ ಹಾಳೆ. ಇವರೆಲ್ಲ ಮದ್ದು ಬಿಡುವುದು ಎಲ್ಲ ಕಂಡಾಬಟ್ಟೆ ಹುಲ್ಲಿಗೆಲ್ಲ ಬಿಡ್ತಾರೆ. ನಾನು ಹುಲ್ಲಿಗೂ ಸಮೇತ ಮದ್ದು ಬಿಡುವುದಿಲ್ಲ. ನನ್ನಲ್ಲಿ ದನವೂ ಉಂಟು, ದನಕ್ಕೆ ಬೇಕಲ್ಲ ಹುಲ್ಲು. ಹಾಗೆ ಜನಗಳಿಂದ ಹೆರಿಸುವುದು, ಇಲ್ಲದೆ ನಾನೇ ಹೆರಿಯುವುದು ಎಲ್ಲ ಮಾಡಿ ದನಗಳಿಗೆ ಹಾಕ್ತೇನೆ. ಅಡಿಕೆಗೆ ಮಾತ್ರ ಕೊಳೆ ರೋಗಕ್ಕೆ ಬೇಕಾಗಿ ಒಂದು ಮೈಲು ತುತ್ತು ಸ್ಪ್ರೇ ಮಾಡಲೇಬೇಕಾಗ್ತದೆ, ಮಾಡದೇ ಇರುತ್ತಿಲ್ಲ, ಅದೊಂದು ಮಾಡ್ತಾ ಇದ್ದೇನೆ. ಮತ್ತೆ ಬೇರೆ ಎಲ್ಲ ಹಿಂಗಾರಕ್ಕೆಲ್ಲ ಮದ್ದು ಬಿಡುವ ಒಂದು ಹುಚ್ಚುಂಟು. ನಾನು ಇಷ್ಟು ವರ್ಷ ಆಯ್ತಲ್ಲ, ಎಷ್ಟೋ ವರ್ಷದಿಂದ ಕೃಷಿ ಮಾಡಿಕೊಂಡು ಬಂದವ, ಒಮ್ಮೆ ಸಹ ನಾನು ಹಿಂಗಾರಕ್ಕೆ ಅಂತ ಹೇಳಿ ಮದ್ದು ಬಿಡಲಿಲ್ಲ. ಈ ಮೈಲು ತುತ್ತು ದ್ರಾವಣ ವರ್ಷಕ್ಕೆ 1-2 ಸ್ಪ್ರೇ ಕೊಡ್ತೇನೆ ಅಷ್ಟೇ, ಹೊರತು ಬೇರೆ ಎಂಥದಕ್ಕೂ ಹೋಗುವುದಿಲ್ಲ. ಬೆಳೆ ಇಳುವರಿಯ ಮಟ್ಟಿಗೂ ಅಷ್ಟೇ. ನನಗೆ ಕಾಳುಮೆಣಸಿನಲ್ಲಿ ಆಗಲಿ, ತೆಂಗಿನಲ್ಲಿ ಆಗಲಿ, ಅಡಿಕೆಯಲ್ಲಿ ಆಗಲಿ ಆವರೇಜು ಸರಾಸರಿ ಬೆಳೆ ಸಿಗ್ತಾನೆ ಉಂಟು. ನನಗೆ ರಫ್ತಿ ಉಂಟು. 25 ವರ್ಷಕ್ಕೆ ಮೊದಲು ನಾನು ರಾಸಾಯನಿಕ ಉಪಯೋಗ ಮಾಡಿದ್ದೇನೆ, ಮಾಡಲಿಲ್ಲ ಅಂತಲ್ಲ. ಈಗ 25 ವರ್ಷದಿಂದ ಬಿಟ್ಟಿದ್ದೇನೆ. ಆ ಸಂದರ್ಭದಲ್ಲಿ ನಾನು ಹಟ್ಟಿ ಗೊಬ್ಬರ ಉಪಯೋಗ ಮಾಡ್ತಿದ್ದೆ. ಸ್ವಲ್ಪ ಜಾಸ್ತಿ ಇಳುವರಿ ಸಿಗ್ಬೋದು ಅಂತ ಹೇಳಿ ಒಂದು ಆಸೆಯಿಂದ ಪಟ್ಟಿ ಉಪಯೋಗ ಮಾಡಿದ್ದೆ ಅಷ್ಟೇ, ಹೊರತು ಮತ್ತೆ ಗೊತ್ತಾಯಿತು ನನಗೆ ಅದರಿಂದ ಪ್ರಯೋಜನ ಇಲ್ಲ. ಮತ್ತು ನಂತರದ ಸಂತತಿಯವರಿಗೆ ನಾವು ತೊಂದರೆ ಕೊಡುವಂಥ ತೊಡಗಿಸಿಕೊಳ್ತಿದ್ದೇವೆ ಅಂತ ಹೇಳಿ ಒಂದು ಅನುಭವ ಆಯ್ತು ನನಗೆ. ಸೊ ಸಾವಯವ ಕೃಷಿ ಮಾಡಿದ್ರೆ ನಮಗೆ ಖರ್ಚು ಕಡಿಮೆ, ಯಾಕೆಂದ್ರೆ ಮನೆಯಲ್ಲಿ ಇರುವಂತಹ ದನದ ಸೆಗಣಿಯಲ್ಲಿ ನಾವು ಕೃಷಿಯನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬಹುದು. ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಒಂದೊಂದು ಚೀಲಕ್ಕೂ ಕೂಡ 1,500-2,000 ಎಲ್ಲ ಉಂಟು. ಸೊ ಅದು ಖರ್ಚು ಜಾಸ್ತಿ ಇರ್ತದೆ. ಸೊ ಆ ಖರ್ಚೆಲ್ಲ ಉಳಿತಲ್ವ, ನಮಗೆ ಕೈಯಿಂದ ಜಾಸ್ತಿ ಲಾಸ್ ಆಗ್ಲಿಕ್ಕೆ ಕೂಡ ಇಲ್ಲ. ಸೊ ಹಣ ಕೂಡ ಅಲ್ಲಿ ನಮಗೆ ಸೇವ್ ಆಯ್ತು, ತೋಟ ಕೂಡ ಹಾಳಾಗ್ಲಿಕ್ಕಿಲ್ಲ. ಡಿಫ್ರೆನ್ಸ್ ಎಂತಂದ್ರೆ ಮೊದಲು ಅದೇ 5 ಜನ 2-3 ದಿನ ಬೇಕಾಗ್ತಿತ್ತು ಈ ಅಡಿಕೆನೆಲ್ಲ ಹೆಕ್ಕಿ ಒತ್ತರ ಮಾಡ್ಲಿಕ್ಕೆ. ಈಗ ಒಂದೇ ದಿನದಲ್ಲಿ ಕ್ಲಿಯರ್ ಆಗ್ತದೆ. ಸೊ ಆದ್ರಿಂದ ಈ ಒಂದು ವ್ಯವಸ್ಥೆಯನ್ನು ನಾವು ಮೆಚ್ಚಲೇಬೇಕು ಸ್ನೇಹಿತರೆ. ಯಾಕೆಂದ್ರೆ ಅಷ್ಟು ಈಗ ನಾವು ಲೇಬರ್ ಕೂಡ ಅವರ ಜೊತೆ ಮಾತಾಡುವಾಗ ಹೇಳ್ತಾರೆ, ನಮಗೆ ಮುಂಚೆ ಎಲ್ಲ ನಾವು ಕೈಕಾಲು ನೋವು ಆಗ್ತಿತ್ತು, ಇವತ್ತು ಕೆಲಸ ಮಾಡಿದ್ರೆ ನಾಳೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಇಲ್ಲೆಲ್ಲ ಹತ್ತಿ ಎಲ್ಲ ಕಾಲು ನೋವು ಆಗ್ತದೆ, ಮಂಡಿ ನೋವು ಆಗ್ತದೆ ಅಂತ. ಸೊ ಕಂಪೇರ್ ಮಾಡುವಾಗ ಈಗ ತುಂಬಾ ಆರಾಮವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿರ್ತೇನೆ,
ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಎಲ್ಲರೂ ಕೂಡ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ, ತುಂಬಾ ಚೆನ್ನಾಗಿ ಉಂಟು ಇಲ್ಲಿ ವ್ಯವಸ್ಥೆ. ಇಲ್ಲಿ ನಾವೀಗ ಇಲ್ಲಿ ನೋಡ್ತಾ ಇದ್ದೇವೆ ಸ್ನೇಹಿತರೆ, ಹೋಂಡದವ್ರದ್ದು ಜನರೇಟರ್ ನೋಡ್ತಾ ಇದ್ದೇವೆ. ಇಲ್ಲಿ ಇದಕ್ಕೆ ಸೌಂಡ್ ಕಡಿಮೆ ಇದಕ್ಕೆ. ಇಲ್ಲಿ ನಾವು ಕೈಯಲ್ಲಿ ಆಚೆ ಈಚೆ ತಕೊಂಡು ಕೂಡ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ನಾವು ತಕೊಂಡು ಹೋಗ್ಬೋದು. ಒಂದೇ ಜಾಗದಲ್ಲಿ ಇಟ್ಟು ಕಷ್ಟ ಪಡೋದು ಅಂತ ಇಲ್ಲ ಇದರಲ್ಲಿ. ಇಲ್ಲೊಂದು ಆನ್ ಆಫ್ ಬಟನ್ ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಸ್ನೇಹಿತರೆ, ಅದ್ರಲ್ಲಿ ಕೂಡ ನಾವು ಆನ್ ಆಫ್ ಮಾಡಬಹುದು. ಅಲ್ಲಿ ಹೋಂಡಾ ಕಂಪನಿ ಇದು ಹೊಸತಿಗಾದ್ರೆ 2 ಲಕ್ಷ ಆಗ್ತದೆ ಸ್ನೇಹಿತರೆ. ಸ್ಟಾರ್ಟ್ ಮಾಡುವುದು ಮತ್ತು ಆಫ್ ಮಾಡುವ ಸ್ವಿಚ್ ಬೋರ್ಡ್ ಕೂಡ ಇಲ್ಲೇ ಉಂಟು. ಹಿಂದಿನ ಕಾಲದ ಕಲೆಕ್ಷನ್ ನೋಡಿ ಸ್ನೇಹಿತರೆ, ಇಂಥ ಲ್ಯಾಂಪ್ ಎಲ್ಲ ಕಾಣಲಿಕ್ಕೆ ನಮಗೆ ಈಗ ಸಿಗುದಿಲ್ಲ. ಮೊದಲನೇ ಕಾಲದವರದೆಲ್ಲ ಜೀವನ ಇದರಲ್ಲಿ. ಇದರ ಸಿಸ್ಟಮ್ ಹೇಗೆ ಗೊತ್ತುಂಟ ಸ್ನೇಹಿತರೆ, ನಾವು ಇದನ್ನು ತಿರುಗಿಸಿದ್ರೆ ಅದರಲ್ಲಿ ಬತ್ತಿ ಇರ್ತದೆ, ಬತ್ತಿ ಸ್ವಲ್ಪ ಮೇಲೆ ಬರ್ತದೆ, ಮತ್ತೆ ನಾವು ಅದಕ್ಕೆ ಕಡ್ಡಿಯಲ್ಲಿ ಒತ್ತಿ ಬೆಂಕಿ ಹಚ್ಚುದು. ಇದರಲ್ಲಿ ಸೀಮೆಎಣ್ಣೆ ಹಾಕುದು. ಇವತ್ತಿನ ಅಡಿಕೆ ಕೊಯ್ಲಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಆನ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.